ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಇವತ್ತಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣವನ್ನು ಬೋಧನೆ ಮಾಡ್ತಾ ಇದ್ದೀನಿ. ನಮಗೆಲ್ಲ ತಿಳಿದಿರೋ ಹಾಗೆ ಕನ್ನಡದಲ್ಲಿ ಬರುವಂತಹ ಕವಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಅವರು ಬರೆದಂತಹ ಪುಸ್ತಕಗಳಲ್ಲಿ ಅಥವಾ ಕೃತಿಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ವ್ಯಾಕರಣಕ್ಕೆ ನೀಡಿರೋದ್ರಿಂದ ಅವರ ಕೃತಿಗಳು ಉನ್ನತ ಮಟ್ಟಕ್ಕೆ ಹೋಗಿರ್ಬೋದೇನೋ ಎಂದು ಭಾವಿಸ್ತಾ, ಇದನ್ನು ಹೊರತುಪಡಿಸಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಉದಾಹರಣೆಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಆಗಿರ್ಬೋದು. ಅದಕ್ಕೆ ಈ ವ್ಯಾಕರಣವನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಕನ್ನಡದ ಇತಿಹಾಸ ಏನಪ್ಪ ಅಂದರೆ ಸುಮಾರು 2 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹೇಗೆ 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂದರೆ ನಮಗೆ ದೊರಕಿರುವಂತಹ ಆಧಾರದ ಮೇಲೆ, ಅಂದರೆ ಲಿಖಿತ ರೂಪದಲ್ಲಿ ದೊರಕಿರುವಂಥ ಆಧಾರದ ಮೇಲೆ. ಇಂತಹ ಕನ್ನಡ ಭಾಷೆಯು ದಕ್ಷಿಣ ಭಾರತದಲ್ಲಿ ಬರುವಂತಹ ಭಾರತದಲ್ಲಿ ಬರುವಂತಹ ಪಂಚ ದ್ರಾವಿಡ ಭಾಷೆಗಳಾದಂತಹ ತಮಿಳು ಆಗಿರ್ಬೋದು, ತೆಲುಗು, ಕನ್ನಡ, ಮಲಯಾಳಂ, ತುಳು ಅಲ್ವಾ. ಇಂಥ ಪಂಚ ದ್ರಾವಿಡ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾರೆ. 2ನೇ ಸ್ಥಾನ. ಹಾಗಾದರೆ 1ನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ತಮಿಳು ಭಾಷೆ ಇದೆ. ನಮ್ಮ ಕನ್ನಡ ಭಾಷೆ ಸೆಕೆಂಡಲ್ಲಿದ್ದರೆ ತಮಿಳು ಭಾಷೆ ಫಸ್ಟು. ಇಂಥ ಕನ್ನಡ ಭಾಷೆಯಲ್ಲಿ ಇದಕ್ಕಿದ್ದಂತಹ ಪ್ರಾಚೀನತೆ, ಇತಿಹಾಸ ಮತ್ತು ವೈಶಿಷ್ಟ್ಯತೆಯನ್ನು ಗಮನಿಸಿದಂತಹ ಭಾರತ ಸರ್ಕಾರ 2008ರಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿ ಗೌರವಿಸಿದೆ. ನಮ್ಮ ಕನ್ನಡ ಭಾಷೆಗೆ ಪಡೆದಂಥ ಇನ್ನೊಂದು ಭಾಷೆ ಯಾವುದು ಅಂತ ಕೇಳಿದರೆ ಅದು ಬಂದು ತೆಲುಗು ಭಾಷೆ. ಕನ್ನಡ ಭಾಷೆಯ ಪ್ರಾಚೀನತೆ, ಇತಿಹಾಸ, ಗಡಿರೇಖೆ, ಇಲ್ಲಿರುವ ಜನರ ಹಾವಭಾವ ಆಗಿರ್ಬೋದು, ಹಾಗೂ ಕನ್ನಡ ನಾಡು ಎಲ್ಲಿಂದ ಎಲ್ಲಿ ತನಕ ಇತ್ತು ಎಂದ ಒಂದು ಅಂಶವನ್ನು ಕುರಿತು ಮೊದಲ ಬಾರಿಗೆ ತಿಳಿಸಲ್ಪಟ್ಟ ಲಾಕ್ಷಣಿಕ ಗ್ರಂಥ ಯಾವುದು ಅಂದರೆ ಕವಿರಾಜ ಮಾರ್ಗ. ಇದನ್ನು ಬರೆದವರು ಯಾರು ಅಂತ ಕೇಳಿದರು. ಇದು ಬರೆದವರು ಶ್ರೀ ವಿಜಯ. ಹಾಗಾದರೆ ಶ್ರೀ ವಿಜಯ ಯಾವ ಆಸ್ಥಾನದ ಕವಿ ಅಂತಂದರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಕವಿ. ನೆಕ್ಸ್ಟು ಕನ್ನಡ ವ್ಯಾಕರಣವನ್ನು ಕುರಿತು ವಿಸ್ತಾರವಾಗಿ ಚರ್ಚಿಸಿದ ಕೃತಿ ಅಂದರೆ ಶಬ್ದಮಣಿ ದರ್ಪಣ. ಇದನ್ನು ಬರೆದವ್ರು ಯಾರು ಅಂದರೆ ಕೆ ಸಿ ರಾಜರವರು. ಓಕೆನಾ. ಇವಾಗ ವರ್ಣಮಾಲೆ ಅಂದ್ರೇನು ಅಂತೆಲ್ಲ ತಿಳ್ಕೊಳ್ಳೋಣ. ವರ್ಣಮಾಲೆ ಅಂದರೆ ವರ್ಣ ಅಂದರೆ ಅಕ್ಷರ, ಮಾಲೆ ಅಂದರೆ ಸರ. ಪ್ರಸ್ತುತ ಕನ್ನಡದಲ್ಲಿ ವರ್ಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಲೆಟರ್ಸು, ಆಲ್ಫಾಬೆಟ್ಸ್ ಎಷ್ಟಿದೆ ಅಂದರೆ ಟೋಟಲ್ 49 ಅಂದರೆ 49. ಇಂಥ ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ಸ್ವರಗಳು ಎಷ್ಟಿದೆ ಅಂದರೆ 13, ವ್ಯಂಜನಗಳು ಕಾನ್ಸನೆಂಟ್ 34, ನೆಕ್ಸ್ಟು ಯೋಗವಾಹಗಳು ಎಷ್ಟಿದೆ ಅಂದರೆ 2. ಹಾಗಾದರೆ ಸ್ವರಗಳನ್ನ ಏನಂತ ಕರೀತಾರೆ? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು. ಸ್ವ ಅಂದರೆ ಸ್ವಂತ, ರ ಅಂದರೆ ಅಕ್ಷರ. ಅಂದರೆ ಇದು ಯಾವುದೇ ಅಕ್ಷರವಾದ ಎಲ್ಪ್ ತಗೊಳ್ಳಲ್ಲ, ತನ್ನಷ್ಟಕ್ಕೆ ತಾನೇ ಉಚ್ಚರಿಸುವ ಅಕ್ಷರ. ಇಂತಹ ಸ್ವರಗಳು ಎಷ್ಟಿದೆ ಅಂತಂದರೆ 13. ಸ್ವರಗಳ ಸಂಖ್ಯೆ ವೋವೆಲ್ಸ್ ಅಂತಾರೆ, ಇದರ ಸಂಖ್ಯೆ ಕೇಳ್ತಾರೆ 13. ಇದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ, ಅಂದರೆ ಯಾವುದೇ ಅಕ್ಷರದ ಹಂಗಿಲ್ಲದೆ ತನ್ನಷ್ಟಕ್ಕೆ ತಾನೇ ಉಚ್ಚರಿಸುವ ಅಕ್ಷರ ಇದು. ನೆಕ್ಸ್ಟು ಸ್ವರಗಳಲ್ಲಿ 3 ವಿಧ. ಫಸ್ಟ್ ಒಂದು ಹ್ರಸ್ವ ಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ. ಅಂದರೆ ಇದನ್ನು ಮಾತ್ರ ಅಂದರೆ ಆ ಒಂದು ಲೆಟರ್ನ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ತಗೊಳ್ಳುತ್ತಲ್ಲ ಸಮಯ, ಅದನ್ನು ಹ್ರಸ್ವ ಸ್ವರ. ಅವು ಯಾವ್ಯಾವು ಅಂದರೆ ಆ, ಈ, ಉ, ರು, ಎ, ಓ. ಹ್ರಸ್ವ ಸ್ವರಗಳು ಎಷ್ಟಿದೆ ಅಂತ ಕೇಳ್ತಾರೆ. ಹ್ರಸ್ವ ಸ್ವರಗಳು 6. ನೆಕ್ಸ್ಟು ದೀರ್ಘ ಸ್ವರ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘ ಸ್ವರ. ಈಗ ಆ ಅನ್ನೋದು ಒಂದು ಟೈಮ್ ತಗೊಳ್ಳಿಲ್ಲ ಅಂದರೆ ದೀರ್ಘ ಸ್ವರಗಳು ಅಂದರೆ ಆ ಅಕ್ಷರವನ್ನು ದೀರ್ಘವಾಗಿ ಹೇಳುವಂಥದ್ದು. ಹಾಗಾದರೆ ದೀರ್ಘ ಸ್ವರಗಳು ಎಷ್ಟಿದೆ ಅಂತಂದರೆ ಆ, ಈ, ಉ, ಎ, ಐ, ಓ, ಔ. ದೀರ್ಘ ಸ್ವರಗಳ ಸಂಖ್ಯೆ ಕೇಳ್ತಾರೆ. ದೀರ್ಘ ಸ್ವರಗಳ ಸಂಖ್ಯೆ 7. ನೆಕ್ಸ್ಟು ದೀರ್ಘ ಸ್ವರವನ್ನೇ ಇನ್ನಷ್ಟು ಉಚ್ಚರಿಸುವ ಅಕ್ಷರಗಳಿಗೆ ಪ್ಲುತ ಸ್ವರಗಳು ಅಂತ ಕರೀತಾರೆ. ಈ ಪ್ಲುತ ಸ್ವರಗಳಿಗೆ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಅಂದರೆ ಮಾನವ ತನ್ನ ಭಾವನೆಗೆ ವ್ಯಕ್ತಪಡಿಸಲು ದೀರ್ಘ ಸ್ವರವನ್ನು ಎಳೆದು ಉಚ್ಚರಿಸುವ ಅಕ್ಷರಗಳು. ಇದನ್ನು 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಅಂತಲೂ ಕರೀತಾರೆ. ಇದನ್ನು ಒಂದು ಇಂಗ್ಲೀಷ್ನ ಆಂಗ್ಲ ಭಾಷೆ ಯಾವ ಲೆಟರ್ ಅಂತ ಕೇಳಿದರು ಎಸ್ ಅನ್ನೋದು. ಅದನ್ನು ನಾನು ಹೇಳಿದ್ದೆ, ಸಂಗೀತ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ಅವರು ಜಾಸ್ತಿ ಪ್ಲುತ ಸ್ವರಗಳ ಅಕ್ಷರಗಳು ಅವರ ಸಂಗೀತ ಪುಸ್ತಕಗಳಲ್ಲಿ ಇದ್ದೇ ಇರುತ್ತೆ. ಉದಾಹರಣೆಗೆ ಅಯ್ಯೋ, ಅಮ್ಮ, ಅಣ್ಣ, ಇವಾಗ ಉದಾಹರಣೆ ಸಾಂಗ್ ಹೇಳ್ಬೇಕಾದ್ರೆ ಶಂಭೋ ಅಂತ ಒಂದು ರಾಗವಾಗಿ ಹೇಳ್ತಾರಲ್ಲ, ದೀರ್ಘ ಸ್ವರವನ್ನೇ ಇನ್ನಷ್ಟು ಉಚ್ಚರಿಸುವ ಅಕ್ಷರಗಳಿಗೆ ಪ್ಲುತ ಸ್ವರಗಳು.
ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಭಾಗ 1, 2 ಆ ಥರ ಎಲ್ಲ ಹಾಕ್ತಾ ಇರ್ತೀನಿ. ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.